ನಮಸ್ಕಾರ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ದೇವ್ರಿಗೆ ಒಂದ್ಸತಿ ನಮಸ್ಕಾರ ಮಾಡಿ. ನಮ್ಮ ಹೊಸ ವರ್ಷ ಶುರು ಆಗ್ತಾಯಿದೆ ಇವಾಗ. ಈ ವರ್ಷದಿಂದ ಸ್ವಲ್ಪ ನಾನು ತುಂಬ ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡು ಮನೆ ಕೆಲಸ ಎಲ್ಲ ತುಂಬ ಶಿಸ್ತಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಗೊತ್ತಿಲ್ಲ. ಸೊ ಕಸ ಗುಡಿಸಿ ನೀರು ಹಾಕಿ ಇವತ್ತು ನಾನೇ ರಂಗೋಲಿ ಇಡ್ತೀನಿ ಅಂತ ಹೇಳಿದೆ ಅಮ್ಮಂಗೆ. ಹಾಗೆ ಶುರು ಮಾಡಿದೆ ಕಸ ಗುಡಿಸೋದಕ್ಕೆ. ಆ್ಯಂಡ್ ಯುಗಾದಿ ಹಬ್ಬದ ಒಂದು ಪ್ರಾಮಿನೆನ್ಸ್ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ. ಬಟ್ ಈ ವಿಡಿಯೋನ ನೀವು ಪೂರ್ತಿ ನೋಡಿ. ಅಪ್ಪ ಅಮ್ಮ ಎಲ್ಲರೂ ಸ್ವಲ್ಪ ಶೇರ್ ಮಾಡಿದ್ದಾರೆ ಯುಗಾದಿ ಹಬ್ಬದ ಬಗ್ಗೆ ಇನ್ಫಾರ್ಮೇಷನು. ನಿಮಗೆ ಗೊತ್ತಿಲ್ಲ ಅಂತಂದರೆ ತಿಳ್ಕೊಳ್ಳಿ. ನಿಮ್ಗೆ ಬಹುಶಃ ಗೊತ್ತೇ ಇರುತ್ತೆ, ನಿಮ್ಮ ಮನೇಲೂ ಹೀಗೆ ಆಚರಿಸ್ತಿರ್ತೀರ. ಆ್ಯಂಡ್ ನನಗೆ ಗೊತ್ತಾಗಬೇಕಿತ್ತು ಎಷ್ಟು ಜನಕ್ಕೆ ರಂಗೋಲಿ ಇಡೋಕ್ಕೆ ಬರುತ್ತೆ, ಇಲ್ಲಿ ಎಷ್ಟು ಜನ ರಂಗೋಲಿ ಇಡೋದನ್ನ ತುಂಬ ಇಷ್ಟಪಡ್ತೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಚಿಕ್ಕವಳಿದ್ದಾಗ ಎರಡೆಳೆ ರಂಗೋಲಿ ಎಲ್ಲ ಇಡೋದು ಕಲ್ತಿದ್ದೆ. ಅದಾದಮೇಲೆ ಇವಾಗ ಇಡೋಕ್ಕೆ ಬರ್ತಾಯಿಲ್ಲ, ನನಗೆ ಮರ್ತೋದಂಗೆ ಆಗಿದೆ. ಏನಿವೆ ರಂಗೋಲಿ ಇಟ್ಟು ನಮಗೆ ಏನಂದರೆ ನಮ್ಮಮ್ಮ ಹೇಳ್ಕೊಟ್ಟಿರೋದು ಇದು ಬರೆದ ಅಭ್ಯಾಸ ರಂಗೋಲಿಲಿ. ಸೊ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ. ತಲೆ ಸ್ನಾನ ಮಾಡಿ, ಅಂದರೆ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಿ ರೆಡಿ ಆದೆ. ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗೋದು ಕೂಡ ಇತ್ತು. ಹಬ್ಬ ಆಗಿರೋದ್ರಿಂದ ತಲೆ ಸ್ನಾನ ಮಾಡೋದು ಇದ್ದೇ ಇರುತ್ತೆ. ಇವಾಗ ರೆಡಿ ಆಗಬೇಕಿತ್ತು. ಕ್ರೋಧಿ ಸಂವತ್ಸರ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಯೂಟ್ಯೂಬ್ ವ್ಯೂವರ್ಸ್ಗೆ ಹೇಗಿದ್ದೀರಾ? ನಮಸ್ಕಾರ. ನಮಗಿದು ಹೊಸ ವರ್ಷ ಶುರು ಆಗಿದೆ. ಆ್ಯಂಡ್ ಆ್ಯಕ್ಚುಲಿ ಇವತ್ತು ವಿಡಿಯೋಲಿ ಹಬ್ಬದ ಬಗ್ಗೆ ಎಲ್ಲ ಮಾತಾಡೋಣ ಅಂತಿದ್ದೀನಿ. ನೀವಾಗಲೇ ನೋಡಿರ್ತೀರಾ, ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಇಟ್ಟು ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಆಲ್ಮೋಸ್ಟ್ ಫುಲ್ ರೆಡಿಯಾಗಿದ್ದೀನಿ ಎಕ್ಸೆಪ್ಟ್ ಫಾರ್ ಮೈ ಲಿಪ್ಸ್ಟಿಕ್. ಹೊಸ ವರ್ಷ ಅಲ್ವಾ, ಹೊಸ ಬಟ್ಟೆ ಹೊಸ ವಸ್ತುಗಳನ್ನೆಲ್ಲ ನಾವು ಉಪಯೋಗಿಸ್ತೀವಿ. ಅದಕ್ಕೆ ನಾನು ಡಿಸೈಡ್ ಮಾಡಿದೆ ನಾನೇನಕ್ಕೆ ಹೊಸ ಲಿಪ್ಸ್ಟಿಕ್ ಯೂಸ್ ಮಾಡಬಾರ್ದಂತ. ಆ್ಯಂಡ್ ಇಂಥ ಸಮ್ಮರ್ ಸೀಸನ್ಗೆ ಐ ಫೌಂಡ್ ದ ಪರ್ಫೆಕ್ಟ್ ಕ್ರೀಮಿ ಲಿಪ್ಸ್ಟಿಕ್. ನನಗೆ ಸಿಕ್ಕಿದ್ದು ಮಾಮಾ ಅರ್ತ್ ಕ್ರೀಮಿ ಮ್ಯಾಟ್ ಇಂಟೆನ್ಸ್ ಲಾಂಗ್ ಸ್ಟೇ ಲಿಪ್ಸ್ಟಿಕ್. ಹೊಸ ವರ್ಷ ಅಂತ ಈ ಲಿಪ್ಸ್ಟಿಕ್ ಯೂಸ್ ಮಾಡೋಕ್ಕೆ ಶುರು ಮಾಡಿದೆ. 9 ಡಿಫ್ರೆಂಟ್ ಶೇಡ್ಸ್ ಇದೆ. ಈ ಶೇಡ್ ಹೆಸರು ಮಾವೆ ಬ್ಲೂಮ್ ಅಂತ. ಹೆಸರಿಗೆ ತಕ್ಕ ಹಾಗೆಯೇ ಇದು ಇಂಟೆನ್ಸ್ ಹಾಗೆ ಕ್ರೀಮಿ ಮ್ಯಾಟ್ ಟೆಕ್ಸ್ಚರಲ್ಲಿದೆ. 8 hours ಲಾಂಗ್ ಸ್ಟೇ. ಇದರಲ್ಲಿ 3 ಬಟರ್ ಹಾಗೆ ವಿಟಮಿನ್ ಇ ಇದೆ. ಸೊ ಇದು ಪಿಗ್ಮೆಂಟೇಷನ್ನ ಪ್ರಿವೆಂಟ್ ಮಾಡುತ್ತೆ. ನಾನ್ ಡ್ರೈಯಿಂಗ್ ಹಾಗೆ ಫ್ಲೇಕ್ ಪ್ರೂಫ್ ಕೂಡ ನೀವು ಎವ್ರಿ ಡೇ ಯೂಸ್ ಮಾಡಬಹುದು. ಬಿಕಾಸ್ ಇಟ್ ಇಸ್ ಮೇಡ್ ಸೇಫ್ ಆ್ಯಂಡ್ ಅಟ್ ಜಸ್ಟ್ ₹399. ಆಲ್ಸೋ ಐ ಕೇಮ್ ಅಕ್ರಾಸ್ ದಿಸ್ ಮಾಮಾ ಅರ್ತ್ ಮಿಸೆಲ್ಲರ್ ಜೆಂಟಲ್ ಮೇಕಪ್ ರಿಮೂವರ್ ಅಂತ ಫಾರ್ ಲಿಪ್ಸ್ ಆ್ಯಂಡ್ ಐಸ್. ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಜಸ್ಟ್ 1 ವೈಪಿಂದ ಐ ಆ್ಯಕ್ಚುಲಿ ಯೂಸ್ಡ್ ಇಟ್ ಅರ್ಲಿಯರ್ ನಿಮಗೆ ತೋರ್ಸೋಕ್ಕೆ ಅಂತಾನೆ. ಇಡೀ ಲೈಕ್ ಎಂಟೈರ್ ಫೇಸ್ ಮೇಕಪ್ನ ರಿಮೂವ್ ಮಾಡ್ಬೋದು ವಿತ್ ಜಸ್ಟ್ 1 ವೈಪ್. ಕಾಂಪ್ಯಾಕ್ಟ್ ಆ್ಯಂಡ್ ಚೆನ್ನಾಗಿದೆ ಅಂತಂದರೆ ನೀವು ಜಸ್ಟ್ ಬ್ಯಾಗಲ್ಲಿ ಹಾಕೊಂಡು ಯು ಕ್ಯಾನ್ ಕ್ಯಾರಿ ಇಟ್ ವೆರಿ ಈಸಿಲಿ. ನೀವಿದ್ರ ಪ್ರಾಡಕ್ಟ್ಸ್ನ ಅಮೆಝಾನ್, ನೈಕಾ ಹಾಗೆ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡ್ಬೋದು. ಆಲ್ಸೋ ಇದು ನಿಮ್ಮ ನಿಯರ್ ಬೈ ಸ್ಟೋರ್ಸಲ್ಲಿ ಕೂಡ ಅವೈಲೇಬಲ್ ಇದೆ. ಮಾಮಾ ಅರ್ತ್ ಅಪ್ಲಿಕೇಶನ್ ಹಾಗೆ ವೆಬ್ಸೈಟಲ್ಲಿ ನೀವು ನನ್ನ ಕೂಪನ್ ಕೋಡ್ ಯೂಸ್ ಮಾಡ್ಬೋದು, ವಿಚ್ ಇಸ್ ಅನನ್ಯ 2024. ಸೊ ನಿಮಗೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಸಿಗುತ್ತೆ. ಮುಂದಿನ ವರ್ಷ 2025 ಒಳಗೆ 1 ಮಿಲಿಯನ್ ಟ್ರೀಸ್ನ ಪ್ಲಾಂಟ್ ಮಾಡೋ ಅವ್ರ ಯೋಜನೆ ಇದೆ. ಸೊ ನೀವು ಅದಕ್ಕೆ ಸಹಾಯ ಮಾಡಿ. ನಾವು ಮಾಡೋ ಪ್ರತಿ ಪರ್ಚೇಸ್ನ ಅವರು ಗಿಡಕ್ಕೆ ಲಿಂಕ್ ಮಾಡಿ ಮರವಾಗಿ ಬೆಳೆಸಿ ಎಲ್ಲ ಡೀಟೇಲ್ಸ್ನ ನಮ್ಮ ಜೊತೆ ಶೇರ್ ಮಾಡ್ತಾರೆ. ಸೊ ಡೂ ಯೋರ್ ಬಿಟ್. ನಾನು ದೇವರುಗಳನ್ನ ವಿಗ್ರಹಗಳನ್ನೆಲ್ಲ ತೊಳೆದು ಅದಕ್ಕೆ ಕುಂಕುಮ ಹಚ್ಚಿ ಈ ಅಷ್ಟಲಕ್ಷ್ಮಿ ಬೆಳ್ಳಿ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ. ಅಷ್ಟಲಕ್ಷ್ಮಿ ಬೆಳ್ಳಿ ಪಾತ್ರೆ ರಾಮದೇವನ ಹಿಂಭಾಗದಲ್ಲಿ ಇದೆಯಲ್ಲ. ಸೊ ಈ ಹೊಸ ವರ್ಷ, ಈ ಹೊಸ ಸಂವತ್ಸರ ಕ್ರೋಧಿನಾಮ ಸಂವತ್ಸರ. ಕ್ರೋಧಿನಾಮ ಸಂವತ್ಸರ ಹೆಸರೇ ಕ್ರೋಧಿ. ಸೊ ಏನ್ ಹೆಸರಲ್ಲಿ ಹೆಸರು ಹೇಳಿದ ತಕ್ಷಣ ಹಿಂಗೆ ಹೇಳ್ತಿದೀಯಲ್ಲ, ಯಾಕೆ? ಕ್ರೋಧ ಇದೆಯಲ್ಲ ಅಂತ. ಕ್ರೋಧಗಳನ್ನ ಎದುರಿಸ್ಬೇಕಾಗುತ್ತೋ ಏನು? ಅಯ್ಯಯ್ಯೋ ಅಪ್ಪ. ಸೊ ಇದನ್ನ ಸದ್ಯಕ್ಕೆ ನಮ್ಮಪ್ಪ ಮಾಡ್ತಾ ಇರೋವಂತಹ ಒಂದು ಅದ್ಭುತವಾದ ಈ ಶಿಸ್ತು ದೇವರು ನಮ್ಗೊಂದು 5% ಕೊಟ್ಬಿಟ್ರೆ ಸಾಕು. ನಮ್ಮಮ್ಮ ಇವತ್ತು ಹೊಸ ನೈಟಿ ಹಾಕೊಂಡಿದ್ದಾರೆ. ಬೈ ದ ವೇ, ಮೋಸ್ಟ್ ಪ್ರಾಬಬ್ಲಿ ಈ ವಿಡಿಯೋ ಆದಮೇಲೆ ಮುಂಬೈ ವ್ಲಾಗ್ ಬರುತ್ತೆ. ನಾನು ಮುಂಬೈ ಫ್ಯಾಷನ್ ಸ್ಟ್ರೀಟಲ್ಲಿ ನಮ್ಮಮ್ಮಗೋಸ್ಕರ ನೈಟಿ ತೊಗೊಂಡಿದ್ದು. ಬೈ ದ ವೇ ಅದು ಕೊಟ್ಟಿದ್ದು ನನ್ ಅದರ್ ದೆನ್ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ ತನಿಷಾ ಅವರು. ಅವ್ರ ಹೊಸ ಜ್ಯುವೆಲ್ರಿ ಸ್ಟೋರ್ ಕುಪ್ಪಂಡಾಸ್ಗೆ ಹೋಗಿದ್ದಾಗ ನಮ್ಗೆ ಕೊಟ್ಟಂತಹ ಒಂದು ಅದ್ಭುತವಾದ ಗಿಫ್ಟ್. ಎಸ್, ಬಿಡಿ ಹೂ ತಂದು ಬಾಗಿಲಿಗೆ ದೇವರ ಗಿಡಕ್ಕೆಲ್ಲವೇ ಕಟ್ತಾ ಇದ್ವಿ. ಸೊ ಈ ಯುಗಾದಿ ಹಬ್ಬದ ಒಂದು ಪ್ರಾಮುಖ್ಯತೆನ ನೀನು ಹೇಳೋದಾದ್ರೆ ಹೆಂಗೆ ಹೇಳ್ತೀಯ? ಯುಗಾದಿ ಅಂತಂದರೆ ಯುಗದ ಆದಿ, ಯುಗಾದಿ, ಯುಗ ಪ್ಲಸ್ ಆದಿ ಯುಗಾದಿ ಅಂತ ಹೇಳಿ.
ದೇವರು ಒಂದು ಯುಗವನ್ನು ಸೃಷ್ಟಿ ಮಾಡಿದಂತಹ ದಿನ ಇವತ್ತು. ಹಾಗಾಗಿ ಇದನ್ನ ಯುಗಾದಿ ಅಂತಾರೆ. ನಮಗೆಲ್ಲ ಹೊಸ ವರ್ಷ ಈಗಲೇ ಶುರು ಆಗೋದು ಅಂತಂದರೆ ಹಳೆ ಸಂವತ್ಸರ ಕಳೆದು ಇವತ್ತು ಹೊಸ ಸಂವತ್ಸರ ಶೋಭಕೃತ್ ಕಳೆದು ನಾವಿವತ್ತು ಕ್ರೋಧಿನಾಮ ಸಂವತ್ಸರಕ್ಕೆ ಬಂದ್ವಿ. ಚೈತ್ರ ಮಾಸ ಶುರು ಆಗುತ್ತೆ. ಹೌದು. ನೆಕ್ಸ್ಟ್ ಪಾಲ್ಗೊಡ ತನಕ. ಈಗ ಇವತ್ತಿನ ದಿವಸ ಏನಾಗುತ್ತೆ, ಶುಕ್ಲ ಪಕ್ಷ ಶುರು ಆಗಿದೆ. ನಮಗೆಲ್ಲ ಹೊಸ ವರ್ಷ ಒಂಥರ ಎಲ್ಲವೂ ಹೊಸದು ಹೊಸದು ಹೊಸದಕ್ಕೆ. ಮರ ಗಿಡಗಳು ಕೂಡ ಹಳೆ ಎಲೆಗಳನ್ನೆಲ್ಲ ಉದುರಿಸಿ ಚಿಗುರುವಂತಹ ಎಲ್ಲ ಚಿಗುರಿ ಎಲ್ಲವೂ ಬಹಳ ನಳೆನಳಿಸ್ತಾ ಇರ್ತವೆ. ಎಲ್ಲವೂ ನೋಡಕ್ಕೆ ಬಹಳ ಚೆನ್ನಾಗಿರುತ್ತೆ. ಹೌದು. ಹಾಗೆ ನಾವು ಕೂಡ ಬೆಳಗ್ಗೆ ಎದ್ದು ಬಾಗಿಲು ಸಾರಿಸಿ ಬಣ್ಣ ಬಣ್ಣದ ರಂಗೋಲಿಗಳೆಲ್ಲ ಇಟ್ಟು ತಳಿರು ತೋರಣ ಕಟ್ಟು ಅಂತಂದರೆ ಮಾವಿನ ಸೊಪ್ಪು ಬೇವಿನ ಸೊಪ್ಪಿಂದ ತೋರಣ ಕಟ್ಟಿ ಆಮೇಲೆ ಅದಕ್ಕೆಲ್ಲ ಹೂ ಹಾಕಿ ಆಮೇಲೆ ಬಂದು ನಾವು ವ್ಯಂಜನ ಮಾಡಿ ಅಂದರೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಿ ಬಂದು ದೇವರು ತೊಳೆದು ದೇವರಿಗೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಆಮೇಲೆ ಬೇವು ಬೆಲ್ಲವನ್ನು ಸವಿಯುವಂಥದ್ದು ಭಕ್ಷಿಸಬೇಕು ಇವತ್ತಿನ ದಿವಸ. ಏನು ಅಂತಂದರೆ ಈ ಸಂವತ್ಸರದಲ್ಲಿ ನಮಗೆ ಸಿಹಿ ಕಹಿ ಅಂತಂದರೆ ದುಃಖ ಮತ್ತು ಸುಖ ಎರಡೂ ಕೂಡ ಸಮನಾಗಿ ಬರಲಿ ನಮಗೆ. ಹೌದು. ಯಾವುದು ಬಂದರೂ ನಾವು ಸ್ವೀಕರಿಸೋಣ ಅಂತ ಹೇಳಿ ಅದನ್ನು ನಾವು ಭಕ್ಷಿಸ್ತೀವಿ. ಭಕ್ಷಿಸಿ ಮತ್ತು ಬೇರೆಯವ್ರಿಗೂ ಕೂಡ ಅದನ್ನು ಮನೆಗೆ ಯಾರು ಬಂದರೆ ಅಥವಾ ಮನೇಲಿ ಯಾರು ಇರ್ತೀವಿ ಎಲ್ಲ ಭಕ್ಷಿಸಿ ಬೇರೆಯವ್ರಿಗೂ ಕೂಡ ಕೊಡ್ತೀವಿ. ಅದನ್ನು ತೆಗೆದುಕೊಡುವಾಗ ಒಂದು ಶ್ಲೋಕವನ್ನು ಹೇಳ್ತೀವಿ ನಾವು. ಇದು ಇಂಪಾರ್ಟೆಂಟ್. ಆ ಶ್ಲೋಕ ಹೀಗಿದೆ: ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ ಅಂತ. ಶತಾಯುರ್ವಜ್ರದೇಹಾಯ ಅಂದರೆ ನಮಗೆ ಒಂದು 100 ವರ್ಷ ಈ ದೇಹವನ್ನು ವಜ್ರಕಾಯವಾಗಿ ಇಡಪ್ಪ ದೇವರೇ, ಹಾಗಿರಲಿ. ಸರ್ವ ಸಂಪತ್ಕರಾಯ ಚ ಸರ್ವವನ್ನು ಸಂಪತ್ತಿನಿಂದ ತುಂಬಿರಲಿ. ಸರ್ವಾರಿಷ್ಟ ವಿನಾಶಾಯ ಎಲ್ಲ ಅನಿಷ್ಟಗಳು ಕೂಡ ವಿನಾಶವಾಗಲಿ. ನಿಂಬ ಕಂದಳ ಭಕ್ಷಣಂ ಹಾಗಂತಂದ್ಬಿಟ್ಟು ಈ ಬೇವು ಬೆಲ್ಲವನ್ನು ಬೆರೆಸಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ತೀವಿ, ಬೇವಿನ ಹೂವನ್ನು ಸೇರಿಸ್ತೀವಿ. ನಾವು ತೆಗೆದುಕೊಳ್ತೀವಿ, ಭಕ್ಷಿಸ್ತೀವಿ. ಅದಾದಮೇಲೆ ರುಚಿ ರುಚಿಯಾದ ಅಡುಗೆಯನ್ನು ಮಾಡ್ತೀವಿ. ಬೆಳಗ್ಗೆ ತಿಂಡಿ ತಿಂತೀವಿ, ಮಧ್ಯಾಹ್ನಕ್ಕೆ ಅನ್ನ, ಹುಳಿ, ತೊವ್ವೆ, ಪಲ್ಯ, ಗೊಜ್ಜು, ಮಾವಿನಕಾಯಿ ಚಿತ್ರಾನ್ನ. ಎಲ್ಲದಕ್ಕಿಂತ ಬೆಸ್ಟ್ ಯುಗಾದಿ ಹಬ್ಬ ಅಂದರೆ ಹೋಳಿಗೆ, ಒಬ್ಬಟ್ಟು. ಕಾಯಿ ಒಬ್ಬಟ್ಟು ಮಾಡ್ತಾರೆ, ಬೇಳೆ ಒಬ್ಬಟ್ಟು ಮಾಡ್ತಾರೆ, ಎರಡೂ. ಬೇಳೆ ಒಬ್ಬಟ್ಟು ಈ ಹಬ್ಬಕ್ಕೆ ಹೇಳಿ ಮಾಡಿಸಿದ್ದು. ಎಲ್ಲ ಮಾಡಿಕೊಂಡು ತಿಂದು ಸಂತೋಷವಾಗಿ ನಗ್ನಗ್ತಾ ಹೊಸ ಬಟ್ಟೆಯನ್ನು ಧರಿಸಿ. ಯುಗಾದಿ ಅಂದರೆ ಏನು ಗೊತ್ತಾ? ಹೊಸ ಬಟ್ಟೆ. ಇವತ್ತು ನಾನು ಹಾಕಿದ್ದೀನಿ, ನನ್ನ ಮಗಳು ತಂದುಕೊಟ್ಟಿರುವಂಥ ಈ ಹೊಸ ನೈಟಿ. ಸಾಕಷ್ಟೇ ಸಂತೋಷವಾಗಿರ್ಬೇಕು. ನಾವೇನೇ ಧರಿಸಿದ್ರು ಕೂಡ ಖುಷಿಯಾಗಿರ್ಬೇಕು ಅಷ್ಟೇ. ಈ ವರ್ಷ ಎಲ್ಲ ಪೂರ್ತಿ ಸುಖವಾಗಿರ್ಲಪ್ಪ ಅಂತ ಹೇಳಿ ಆರೋಗ್ಯವನ್ನು ಚೆನ್ನಾಗಿ ಕೊಡಪ್ಪ ಅಂತ ಕೇಳ್ಕೊಬೇಕು. ನಮಗೆ ಬೇರೆ ಏನಿದೆ ಆರೋಗ್ಯ ಭಾಗ್ಯ ಒಂದು ಇದ್ದರೆ ಬೇರೆ ಏನು ಬೇಕಾದ್ರೂ ಸಾಧಿಸ್ಬೋದು, ಏನು ಬೇಕಾದರೂ ಮಾಡಬಹುದು. ಕರೆಕ್ಟ್. ಅಷ್ಟು ಮಾಡಿ. ನಿಮಗೆ ಈ ಶ್ಲೋಕದ ಬಗ್ಗೆ ಗೊತ್ತಿತ್ತಾ? ಏನು ತಿಳಿಸಿ ನನಗೆ. ಅಂದರೆ ಖಂಡಿತ ನೀವೆಲ್ಲರೂ ಬಹುಶಃ ಅಮ್ಮ ಹೇಳ್ದಂಗೆ ಈ ಶ್ಲೋಕ ಹೇಳೇ ನಾವು ಒಂದು ಬೇವು ಬೆಲ್ಲನ ಸವಿಯಬೇಕು. ಹಾಗಾಗಿ ಆ್ಯಂಡ್ ಇವಾಗ ಕರೆಕ್ಟಾಗಿ ಲೈಟ್ ಬೇರೆ ಒಂದು ಒಳ್ಳೆ ಜಾಗದಲ್ಲೂ ಕೂತಿದ್ದಾರೆ ನಮ್ಮಮ್ಮ. ಲೈಟಿಂಗ್ ಪ್ರಾಬ್ಲಮ್ಮೇ ಆಗ್ತಾಯಿಲ್ಲ. ಇವತ್ತು ಆ್ಯಕ್ಚುಲಿ ಹೊಸ ಬಟ್ಟೆ ಅಂದರೆ ನಮಗೆ ಈಗ ಹೆಂಗೆ ಕ್ಯಾಲೆಂಡರ್ ಇಯರ್ ಪ್ರಕಾರ ಆ್ಯಂಡ್ ಆ್ಯಕ್ಚುಲಿ ಈಗ ವೆಸ್ಟರ್ನ್ ಕಲ್ಚರ್ ಕ್ರಿಶ್ಚಿಯಾನಿಟಿ ಪ್ರಕಾರ January 1ನೇ ತಾರೀಕು ಹ್ಯಾಪಿ ನ್ಯೂ ಇಯರ್ ಅಂತ. ನಾವು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀವಿ. ಯಾಕಂದರೆ ಒಂದು ಹೊಸ ಏನಂತಾರೆ ಕ್ಯಾಲೆಂಡರ್ ಪ್ರಕಾರ 2023 2024 ಅಂತ ಹಾಗೆ ಚೇಂಜ್ ಆಗೋದು. ಬಟ್ ಇದು ನಮ್ಮ ಆ್ಯಕ್ಚುಯಲ್ ಹೊಸ ವರ್ಷ. ಇವಾಗ ನಾವು ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡಬೇಕು. ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಮನೇಲಿ ಎಲ್ಲರೂ ಬೇವು ಬೆಲ್ಲ ತಿಂದು ಒಟ್ಟಿಗೆ ಹಬ್ಬನ ಆಚರಿಸಿ.
ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೇನೆ ಈಗ IPL ನಡೀತಾ ಇರೋದ್ರಿಂದ ಅಕ್ಕ ಮುಂಬೈಯಲ್ಲಿ ಶಿ ಈಸ್ ಬ್ಯುಸಿ ವರ್ಕಿಂಗ್ ಜಿಯೋ ಸಿನಿಮಾ ಕನ್ನಡಗೆ. ಅಲ್ಲಿ ಎಲ್ಲರೂ ಖಂಡಿತ ಏನಂತಾರೆ ಯುಗಾದಿ ಹಬ್ಬ ಆಚರಿಸಿರ್ತಾರೆ. ಅದೊಂಥರ ಫೀಲಿಂಗು, ಯಾಕಂದರೆ IPLನ ನಾವು ನಿಲ್ಸೋಕ್ಕಂತೂ ಆಗಲ್ಲ, ಅದೊಂದು ಟೈಮ್ ಟೇಬಲ್ ಫಾರ್ಮ್ಯಾಟಲ್ಲಿ ನಡೀತಾ ಇರುತ್ತೆ. ಅಲ್ಲೆಲ್ಲರೂ ಹಬ್ಬ ಆಚರಿಸಿರ್ತಾರೆ, ಹಾಗೇನೆ ನೀವು ನಿಮ್ಮ ಮನೇಲಿ ಆಚರಿಸಿರ್ತೀರ. ಆ್ಯಂಡ್ ಆ್ಯಕ್ಚುಲಿ ಏನು ಗೊತ್ತಾ, ನೀವು ಅಕಸ್ಮಾತ್ ಜನವರಿ 1ನೇ ತಾರೀಕಿಂದ ರೆಸಲ್ಯೂಷನ್ನ ಯಾವ್ದಾದ್ರು ಇಟ್ಕೊಂಡು ಅದನ್ನು ಫಾಲೋ ಮಾಡೋಕ್ಕಾಗಲಿಲ್ಲ ಅಂತಂದರೆ ಇವತ್ತು ಇಟ್ಕೊಳ್ಳಿ. ಯಾಕಂದರೆ ಇವತ್ತಲ್ವ ನಮ್ಮ ಹೊಸ ವರ್ಷ, ಇವತ್ತು ಯಾವ್ದಾದ್ರು ರೆಸಲ್ಯೂಷನ್ ಇಟ್ಕೊಂಡು ಇವತ್ತಿಂದ ಕಂಟಿನ್ಯೂಸ್ ಆಗಿ ಬಿಡದೆ ಫಾಲೋ ಮಾಡ್ತೀನಿ ಅನ್ನೋ ಥರ ಆಗಲಿ. ಇಲ್ಲಿಗೆ ಈ ಯುಗಾದಿ ವಿಡಿಯೋ ಮುಗಿಯುತ್ತೆ. ನೀವು ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಈ ವರ್ಷ ನಿಮ್ಗೆಲ್ರಿಗೂ ಚೆನ್ನಾಗಾಗಲಿ, ಒಳ್ಳೆಯದಾಗಲಿ, ಆ ದೇವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ನನ್ನ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಲಾಯಲ್, ಬಿ ಹಂಬಲ್ ಆ್ಯಂಡ್ ಗಿವ್ ಓನ್ಲಿ ಲವ್.